ನಮಸ್ಕಾರ. ವೇದಿಕೆ ಮೇಲಿರುವಂಥ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಅನುಭವಿಗಳಿಗೆ ಮತ್ತು ಹಿರಿಯರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಲ್ಲಿ ನೋಡಿದ ನಾನು ಭಾಳ ಸಣ್ಣವಾದನಿ, ಅನುಭವ ಹೇಳಕ್ಕೆ ಬಂದಿಲ್ಲ, ಅನುಭವ ತೊಗೊಳಕ್ಕೆ ಬಂದಿದ್ದೀನಿ. ಅದರ ಸಲುವಾಗಿ ನಾನು ಮುಂದ್ಗಡೆ ಕುಂತಿದ್ದೆ. ಈಗ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ನೀಲ್ಕುಮಾರ್ ಅಂತೇಳಿ, ಇಲ್ಲೇ ಪಕ್ಕದವರು ಸುತ್ತಗಟ್ಟೆ ಅವರು. ನಾನು ಪ್ರೊಫೆಷನಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸೀನಿ, ಕಾಂಟ್ರಾಕ್ಟಿಂಗ್ ವರ್ಕ್ ಮಾಡ್ತೀನಿ. ನಮ್ಮೂರ ಜಾತ್ರೆ ಕಾರ್ಯಕ್ರಮಕ್ಕಾಗಿ ಅಪ್ಪವ್ರನ್ನ 1 ದಿನ ಅಥವಾ 2 ದಿನದ ಪ್ರವಚನಕ್ಕಾಗಿ ನಾವಿಲ್ಲಿ ಆಹ್ವಾನ ಪತ್ರ ಕೊಡಕ್ಕೆ ಬಂದಿದ್ವಿ. ಅವಾಗ ನಮ್ಮದು ಅಪ್ಪವ್ರದ್ದು ಸ್ವಲ್ಪ ಮಾತುಕತೆ ಆಗಿ, ನಾವು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಗೋಶಾಲೆ ಮತ್ತು ಗೋಗಳು ದೇಶೀಯ ತಳಿಗಳ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಅವರ ಗೋಶಾಲೆ ಒಮ್ಮೆ ನಾನು ಅಡ್ಡಾಡಿ ಬಂದೆ. ಅವ್ರು ಸ್ವಲ್ಪ ಹೊರಗೆ ಹೋಗಿದ್ರೆ ಅವಾಗ ಅಪ್ಪವ್ರಿಗೆ ನಮ್ಮ ಊರಿಗೆ ಬಂದಾಗ ಕೇಳ್ಕೊಂಡಿದ್ದೆ, ಮಗಳು ಹುಟ್ಟಾಡ್ರಿ, ಮಗಳ ಸಲುವಾಗಿ ಒಂದು ದೇಸಿ ಆಗ ಸಾಕಬೇಕಂತ ಮಾಡೀನಿ, ಅದಕ್ಕೊಂದು ನಮ್ಮ ಕರ ಕೊಡ್ರಿ ಅಂತ ಅಪ್ಪರಿಗೆ ಹೇಳಿದ್ದೆ ನಾನು. ಮುಂದೆ 1 ವಾರ 15 ದಿನದೊಳಗೆ ಅಪ್ಪವ್ರು ಏನಂದ್ರು, ನಿನ್ಗೆ ಯಾವ್ದು ಬೇಕು ನೋಡಪ್ಪ ವೈಭವ ಅಂತ ನಾನು ಕರೆದಿದ್ರಿಲ್ಲ. ಅವ್ರ ಆಶೀರ್ವಾದ ಮಾಡಿ 4 ಒಳ್ಳೆ ತಳಿಗಳ ಹಸುಗಳು ನನಗೆ ಕೊಟ್ಟರೆ, ಅವ್ರ ಆಶೀರ್ವಾದದಿಂದ ಅದನ್ನು ನಾನು ಈಗ ಮಾಡ್ಕೊತ ಹೊಂಟೀನಿ. ಕಳೆದ 4 ತಿಂಗಳಿಂದ ಮೊದಲು ಇದ್ದವು ಮನೆಯೊಳಗೆ 1-2 ಸಾಕಿದ್ವಿ. ಈಗ ಅಪ್ಪರ ಆಶೀರ್ವಾದ ಮಾಡೋದ್ರಿಂದ ಅವ್ರದ್ದು 4 ತೊಗೊಂಡೀನಿ, ಮತ್ತೆರಡು ತೊಗೊಂಡು ಅದನ್ನು ಡೆವಲಪ್ ಮಾಡ್ಕೊತ ಹೊಂಟೀನಿ. ಇನ್ನು ಅಪ್ಪರ ಆಶೀರ್ವಾದದಿಂದ ಮುಂದೆ ಬರೋ ದಿನಗಳಲ್ಲಿ ನಾನು ಒಂದು ಒಳ್ಳೆ ಅಗ್ರಿಕಲ್ಚರ್ ಏನೋ ಒಂದು ಸಾವಯವ ಒಳಗೆ ಮಾಡ್ಬೇಕಂತ ಅಂದ್ಕೊಂಡು ಉದ್ದೇಶದಿಂದ ಕೆಲಸ ಮಾಡತ್ತೀನಿ. ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಹೆಚ್ಚಿನ ಅನುಭವವನ್ನು ಪಡೆದುಕೊಳ್ಳೋಕೆ ಅನುಕೂಲ ಮಾಡಿಕೊಟ್ಟಾರ. ಅವ್ರಿಗೆ ನಾನು ಚಿರಕೋಟಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇಷ್ಟು ಹೇಳಿ ನಾನು 1 2 ಮಾತು ಮುಗಿಸ್ತೇನೆ. ಧನ್ಯವಾದ.